ಬೆಂಗಳೂರಿನಲ್ಲಿ ಮತ್ತೆ ಆಕ್ಟಿವ್ ಆಗಿದೆಯಾ ರಾಮ್ಜಿ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಇದೆ. ಯಾವುದು ಈ ರಾಮ್ಜಿ ಗ್ಯಾಂಗು, ಏನಿವರ ಕೃತ್ಯ, ಇವ್ರ ಹಿನ್ನೆಲೆ ಏನು, ಎಲ್ಲ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಕಾರಿನ ಗ್ಲಾಸ್ ಅನ್ನು ಒಡೆದು ಹಾರ್ಡ್ ಡಿಸ್ಕ್ ಅನ್ನು ಕಳ್ಳತನ ಮಾಡಿದೆಯಂತೆ ಈ ಗ್ಯಾಂಗ್. ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಚಿತ್ರೀಕರಣದ ಹಾರ್ಡ್ ಡಿಸ್ಕ್ ಅನ್ನು ಕಳ್ಳತನ ಮಾಡಲಾಗಿದೆ. ಐ ಆಮ್ ಗಾಡ್ ಚಿತ್ರದ ವಿಡಿಯೋ ಇದ್ದಂತಹ ಹಾರ್ಡ್ ಡಿಸ್ಕು ಬೆಂಗಳೂರು ನಗರದ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ. ನಿರ್ಮಾಪಕ ರವಿ ಗೌಡ ಕಾರು ಗಾಜನ್ನ ಪುಡಿ ಪುಡಿ ಮಾಡಿ ಕಳ್ಳತನ ಮಾಡಿರೋದು. ಅವ್ರಿಗೆ ಸೇರಿದಂತಹ ಕಾರು, ಅದರ ಗಾಜನ್ನು ಒಡೆದು ಅದರೊಳಗಡೆ ಹಾರ್ಡ್ ಡಿಸ್ಕ್ ಇತ್ತಂತೆ, ಅದರೊಳಗಡೆ 75,000 ಕ್ಯಾಶ್ ಇತ್ತಂತೆ, ಟ್ಯಾಬ್ ಇತ್ತಂತೆ, ಅದೆಲ್ಲವನ್ನ ಕೂಡ ಕಳ್ಳತನ ಮಾಡಿದೆಯಂತೆ ಈ ಗ್ಯಾಂಗ್. ಕಳ್ಳತನದ ಬಳಿಕ ತಮಿಳುನಾಡಿಗೆ ರಾಮ್ಜಿ ಗ್ಯಾಂಗ್ ತೆರಳಿತ್ತಂತೆ. ಸಿಸಿಟಿವಿ ದೃಶ್ಯ ಆಧರಿಸಿ ತಮಿಳುನಾಡಿಗೆ ಪೊಲೀಸರು ತೆರಳಿದರು. ವಿಜಯನಗರ ಪೊಲೀಸರಿಗೆ ತಂದೆ ಹಾಗೂ ಮಗನಿಂದ ಕಳ್ಳತನದ ಸುಳಿವು ಸಿಕ್ಕಿದೆ. ಸದ್ಯ ಆರೋಪಿ ಜಯಶೀಲನ್ ಅರೆಸ್ಟ್ ಮಾಡಿದೆಯಂತೆ ಪೊಲೀಸರ ತಂಡ. ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಆಶ್ಚರ್ಯ ಅನ್ಸೋದು, ಇಷ್ಟೆಲ್ಲ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಾರಲ್ಲಿಟ್ಟು ನಂಬಿ ಹೇಗೆ ಹೋದ್ರು ಇವರು ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕಡೆಗೆ ಆ ಗ್ಯಾಂಗ್ನ ಸದಸ್ಯನೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆಯಂತೆ. ರಿಲೀಸ್ ಆಗಬೇಕಾಗಿದ್ದ ಚಿತ್ರಕ್ಕೆ ಇದ್ದಂತಹ ಅಡೆತಡೆಗಳು ಹಾಗಾದರೆ ಮಂಜಿನಂತೆ ಕರಗಿ ಹೋಯ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ರಾಮ್ಜಿ ಗ್ಯಾಂಗ್ನ ಹಿನ್ನೆಲೆ ಏನು, ಆಮೇಲೆ ಇಲ್ಲಿ ಇಷ್ಟೆಲ್ಲ ಬೆಲೆ ಬಾಳುವಂತಹ ವಸ್ತುಗಳನ್ನ ಇವರಾದ್ರೂ ಕಾರಲ್ಲಿ ಯಾಕೆ ಇಟ್ಟಿದ್ರು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅಂತ ಬೆಂಗಳೂರಿನ ವಿಜಯನಗರ ಸೇರಿದಂತೆ ನಗರದ ಬೇರೆ ಬೇರೆ ಕಡೆ ರಾಮ್ಜಿ ಗ್ಯಾಂಗ್ ತಮ್ಮ ಕೈ ಚಳಕ ತೋರುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇತ್ತು. ಕಾರಿನ ದುಬಾರಿ ಬೆಲೆಯ ಕಾರ್ಗಳನ್ನ ಟಾರ್ಗೆಟ್ ಮಾಡಿ ಆ ಕಾರ್ಗಳ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಅದರಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳು ಮತ್ತೆ ಒಂದಷ್ಟು ನಗದು ಇರುವಂತ ಸಂದರ್ಭದಲ್ಲಿ ಅದನ್ನು ಕೂಡ ದೋಚ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ರಾಮ್ಜಿ ಗ್ಯಾಂಗ್ ನಲ್ಲಿ ಅಪ್ಪ ಮಗ ಇಬ್ರು ಸೇರಿ ಈ ಕೃತ್ಯವನ್ನ ಎಸಗ್ತಿದ್ರು ಅನ್ನುವಂತ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಿಸಿಕೊಂಡು ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ತಿರುವಂತದ್ದು. ರಾಮ್ಜಿ ಗ್ಯಾಂಗ್ ನ ಪ್ರಮುಖ ಆರೋಪಿ ಆಗಿರುವಂತ ಜಯಶೀಲನ್ ಅವರನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತಾನು ತನ್ನ ಮಗ ಸೇರಿ ಕೃತ್ಯವನ್ನ ಎಸಗಿರುವಂತ ವಿಚಾರವನ್ನ ಒಪ್ಕೊಂಡಿದ್ದಾನೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ತನ್ನ 19 ವರ್ಷದ ಮಗನಿಗಾಗಿ ಈಗ ತಮಿಳುನಾಡಿಗೆ ಹೋಗಿ ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಇದೇ ರೀತಿಯಾಗಿ ಬೆಂಗಳೂರಿನ ಕನ್ನಡ ಚಿತ್ರದ ನಿರ್ಮಾಪಕರಾಗಿರುವಂತ ರವಿ ಗೌಡ ಅವರು ಕೂಡ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರ ದುಬಾರಿ ಬೆಲೆಯ ಕಾರನ್ನು ನಿಲ್ಲಿಸಿ ಎಲ್ಲ ಅವರ ಕೆಲಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಕಾರ್ನಲ್ಲಿದ್ದಂತಹ ಐ ಆಮ್ ಗಾಡ್ ಸಿನಿಮಾದ ಏನು ವಿಡಿಯೋಗಳಿರುವಂತ ಹಾರ್ಡ್ ಡಿಸ್ಕ್ ಮತ್ತೆ ಒಂದಷ್ಟು ನಗದನ್ನು ಕೂಡ ದೋಚ್ಕೊಂಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈಗಾಗಲೇ ಅವ್ರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.